ಇಲ್ಲಿ ನೀವು ಕೃಷಿ ಲೋಕ ಮಾಡಿದ್ರಲ್ಲ, ಇದ್ರ ಉದ್ದೇಶ ಏನು ಸರ್? ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಎರಡು ಸಂಸ್ಕೃತಿಗಳ ಸಮ್ಮಿಲನ. ಒಂದು ಕೃಷಿ ಸಂಸ್ಕೃತಿ, ಒಂದು ಋಷಿ ಸಂಸ್ಕೃತಿ. ಇವು 84 ಜೀವರಾಶಿಗಳಿಗೆ ಅನ್ನ ಕೊಡುವ ಯಾವನಂದ್ರೆ ರೈತನಷ್ಟೇ. ಇದು ಸುಮಾರು 10 ಎಕರೆ ಪ್ರದೇಶದಲ್ಲಿ ಬೆಳೆದಿದೆ. ಇದರಲ್ಲಿ ಹೂಗಳಿವೆ, ಕಾಯಿಗಳಿವೆ, ಹಣ್ಣುಗಳಿವೆ, ಬೆಳೆಗಳಿವೆ. ಇದು ನೀವು ಬಲಗಡೆ ನೋಡ್ತಕ್ಕಂಥ ಇರೋದು ಒಂದು ಮಾದರಿಯ ಜಲನಯನ ಘಟಕದ ಒಂದು ಪ್ರದರ್ಶನ ಮಾಡಿದ್ದಾರೆ. ಒಂದು ಹಳ್ಳಿ ಯಾವ ರೀತಿ ಇರಬೇಕು, ಹಳ್ಳಿಯ ಸುತ್ತಮುತ್ತ ಯಾವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು, ಆ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ. ಸರ್, ಇದು ಏನ್ ಸೈಜ್ ಒಳಗ ನೀವು ಹೊಂಡ ಹಾಕಿ? ಇದು 30 by 60 ಇದೆ. 30 by 60, 30 feet by 60 feet ಅಂದ್ರೆ ಒಂದು 1800 ಸ್ಕ್ವೇರ್ ಇದು ಕ್ಯೂಬಿಕ್ ಫೀಟ್ ಆಗ್ತದೆ. ಹರಿಗಾವಲು ಬಿಟ್ಟಿದ್ದೇವೆ ಅಂದ್ರೆ ನಾವು ಪೂರ್ಣ ಜಾಸ್ತಿ ಕಳೆ ಎಲ್ಲ ಬೆಳೆಕ್ಕಿಂತ ಕಳೆ ಹೆಚ್ಚಾಗ್ತದೆ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ಹಾಯ್, ನಾನು ಜೈ. ಸ್ನೇಹಿತರೆ, ಇವತ್ತು ನಾವು ಭಾರತೀಯ ಸಂಸ್ಕೃತಿ ಉತ್ಸವ 7ರಲ್ಲಿದ್ದೀವಿ. ಏನಪ್ಪಾ ಅಂತಂದ್ರೆ, ಇದರಲ್ಲಿ ಕೃಷಿ ಲೋಕ ಅಂತ ಒಂದು ಲೋಕವನ್ನು ಮಾಡಿದ್ದಾರೆ. ಇದು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಮಾದರಿಗಳನ್ನು ಮಾಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ ರಮೇಶ್ ಮಹೇಂದ್ರಕರ್ ಇದ್ದಾರೆ ಸರ್ ಅವರು. ಇಲ್ಲಿ ನೀವು ಕೃಷಿ ಲೋಕ ಮಾಡಿದ್ರಲ್ಲ, ಇದ್ರ ಉದ್ದೇಶ ಏನು ಸರ್? ಕೃಷಿ ಲೋಕ ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಎರಡು ಸಂಸ್ಕೃತಿಗಳ ಸಮ್ಮಿಲನ. ಒಂದು ಕೃಷಿ ಸಂಸ್ಕೃತಿ, ಒಂದು ಋಷಿ ಸಂಸ್ಕೃತಿ. ಕೃಷಿ ಸಂಸ್ಕೃತಿ ನಮಗೆ ಅನ್ನ ಕೊಡ್ತದ, ಋಷಿ ಸಂಸ್ಕೃತಿ ನಮಗೆ ಜ್ಞಾನ ಕೊಡ್ತದೆ. ಅನ್ನನೂ ಬೇಕು, ಜ್ಞಾನ ಬೇಕು. ಜ್ಞಾನ ಹೆಚ್ಚಿನದು ಬೇಕು, ಅನ್ನ ನಮಗೆ ಅವಶ್ಯಕತೆ ಇದ್ದಷ್ಟೇ ತಗೋಬೇಕು. ಈ ಅನ್ನಕ್ಕೆ ದಾತ ಅಂದ್ರೆ ನಮ್ಮನ್ನ ಅಷ್ಟೇ ಅಲ್ಲ, 84 ಜೀವರಾಶಿಗಳು ಏನದಾವ ಭೂಮಿಯ ಮೇಲೆ, 84 ರಾಶಿಗಳಲ್ಲಿ 4 ಭಾಗವಾಗಿ ನಾವು ವಿಂಗಡಣೆ ಮಾಡ್ಬೋದು. ಒಂದು ಅಂಡಜ, ಇನ್ನೊಂದು ಪಿಂಡಜ, ಇನ್ನೊಂದು ಜಲಜ, ಆಮೇಲೆ ಉದ್ಭಜ. ಇದು ಏನಪ್ಪಾ ಹಿಂಗ ಅಂದ್ರೆ ಅಂತಂದ್ರೆ, ಅಂಡಜ ಅಂದ್ರೆ ತತ್ತಿನಿಂದ ಬರ್ತಕ್ಕಂಥ ಪ್ರಾಣಿಗಳು, ಪಿಂಡಜ ಅಂದ್ರೆ ಪಿಂಡದಿಂದ ಉತ್ಪತ್ತಿ ಆಗುತ್ತಂಥವು, ನಾಯಿ, ನರಿ, ಮನುಷ್ಯರು ಇವೆಲ್ಲ ಪಿಂಡದಿಂದ ಬರ್ತಾವ. ಆಮೇಲೆ ಜಲಜ ಅಂದ್ರೆ ಯಾವ ನೀರಿನಲ್ಲಿ ಬೆಳಿತಾವ ಅವು ಜಲಜ ಆಗ್ತಾವ. ಉದ್ಭಜ ಅಂದ್ರೆ ಯಾವ ಬೆಳಿತಾವ ಭೂಮಿನಿಂದ ಅವು ಉದ್ಭಜ ಆಗ್ತಾವ. 4 ತರದ್ ಬಿಟ್ಟು 5ನೇ ತರದ್ ಇಲ್ಲ. ಇವು 84 ಜೀವರಾಶಿಗಳಿಗೆ ಅನ್ನ ಕೊಡುವ ಯಾವನಂದ್ರೆ ರೈತನಷ್ಟೇ. ಗುಬ್ಬಿಗಳಿಗೆ ತೆಗಿತಾನ, ಇದಕ್ಕೆ ತೆಗಿತಾನ, ನೀರಿಗೆ ಹಾಕ್ತಾನ, ಎಲ್ಲಕ್ಕೆ ಹಾಕ್ತಾನ. ಈ ರೀತಿಯಾಗಿ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಲೋಕನೇ ಕೃಷಿ ಲೋಕ. ಅನ್ನದಾತ ಸದೃಢ ಆಗಿರ್ಬೇಕು, ಅನ್ನದಾತ ಶಕ್ತಿವಂತ ಆಗ್ಬೇಕು. ಅನ್ನದಾತನ ಇಲ್ಲದೆ ಅನ್ನದಾತನಿಗೆ ನಮ್ಮ ದೇಶದ ಬೆನ್ನೆಲುಬು ಅಂತಿರ್ತಾರ. ಅನ್ನದಾತ ಬೆನ್ನೆಲುಬು ಇದ್ದಾನ, ಆದ್ರೆ ಬೆನ್ನೆಲುಬು ನಿಂತ ಆ ರೀತಿಯಲ್ಲಿ ನಾವು ನಡೆಸ್ಕೊಳ್ತಾ ಇಲ್ಲ. ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಅವನಿಗೆ ಶಕ್ತಿ ಕೊಡ್ತಾ ಇಲ್ಲ. ಇದು ಒಂದು ದುಃಖದ ಸಂಗತಿ ಅದ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನಾವು ರೈತನ ಶಕ್ತಿ ಮಾಡ್ಬೇಕು, ಶಕ್ತಿಯುತವಾಗಿ ಮಾಡ್ಬೇಕು. ರೈತ ಜ್ಞಾನವಂತವಾಗಬೇಕು, ರೈತ ಧೈರ್ಯವಂತನಾಗಬೇಕನ್ನೋ ಒಂದು ಆತ್ಮವಿಶ್ವಾಸವನ್ನಲ್ಲಿ ಬೆಳೀಲಿ ಅಂತ ಹೇಳಿ ತಿಳ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈ ಕೃಷಿ ಲೋಕದಲ್ಲಿ ಇಲ್ಲೆಲ್ಲ ನಾವು ಹೊಸದಾಗಿ ಕೆಲವು ಅನುಕರಣೆ ಮಾಡಿದ್ದೇವೆ, ಕೆಲವು ತೋರಿಸ್ಲಿಕ್ಕೆ ಹಾಕಿದ್ದೇವೆ, ಪ್ರಾತ್ಯಕ್ಷಿಕೆಗಳನ್ನ ಮಾಡಿದ್ದೇವೆ. ಇದ್ದದ್ದೇ ಬೆಳಿ, ಆದ್ರೆ ಬೆಳೆಯುವ ರೀತಿಯಲ್ಲಿ ಒಂದು ಬದಲಾವಣೆ ಇದೆ, ಬೆಳೆಯುವ ರೀತಿಯಲ್ಲಿ ಒಂದು ಪರಿವರ್ತನೆ ತಂದಿದ್ದೀವಿ. ಆ ಒಂದು ರೀತಿ ತಿಳ್ಕೊಳ್ಳಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕೃಷಿ ಲೋಕವನ್ನು ಸ್ಥಾಪಿಸಿದ್ವಿ. ಇದು ಸುಮಾರು 10 ಎಕರೆ ಪ್ರದೇಶದಲ್ಲಿ ಬೆಳೆದಿದೆ. ಇದರಲ್ಲಿ ಹೂಗಳಿವೆ, ಕಾಯಿಗಳಿವೆ, ಹಣ್ಣುಗಳಿವೆ, ಬೆಳೆಗಳಿವೆ, ಸಿರಿಧಾನ್ಯಗಳಿವೆ, ಮೇವಿನ ಬೆಳೆ ಇದೆ, ಮತ್ತು ಸಮಗ್ರ ಕೃಷಿ ತೋಟ ಅಂತಕ್ಕಂಥ ತೋಟಗಾರಿಕೆ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆದಿದ್ದೇವೆ. ಈ ರೀತಿಯಾಗಿ ರೈತ ಒಮ್ಮೆ ತಿರುಗಾಡಿ ಸ್ವಲ್ಪ ವಿಚಾರ ಮಾಡಿ, ಅದಲ್ಲದೆ ಅವನಿಗೆ ಈಗ ಸದ್ಯಕ್ಕೆ ಹೇಳುವ ಒಂದು ಮೂಡಿನಲ್ಲಿ ಇದ್ದಿದ್ದಿಲ್ಲ, ಹೇಳುವ ವ್ಯವಧಾನ ಇದ್ದಿದ್ದಿಲ್ಲ ಕೂಡ ಅಲ್ಲಿ ನಂಬರ್ಗಳನ್ನು ಕೊಟ್ಟಿದ್ದೇವೆ, ನಾವು ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಆಮೇಲೆ ಕೂಡ ನಮ್ಮಲ್ಲಿ ವಿಚಾರ ವಿಮರ್ಶೆ ಕೂಡ ಮಾಡಬಹುದು. ಒಂದೊಂದು ಮಾದರಿ ನೋಡೋಣ. ಇದು ಮುಖ್ಯ ದ್ವಾರ ಇದೆ. ಮುಖ್ಯ ದ್ವಾರದಿಂದ ಒಳಗೆ ಪ್ರವೇಶಿಸ್ತಾ ಇದ್ದೀವಿ. ಸರ್, ಮುಖ್ಯವಾಗಿ ನಾವು ಇಲ್ಲಿ ಎಷ್ಟು ಎಕರೆ ಜಾಗವನ್ನು ಬಳಸ್ಕೊಂಡು ಈ ಒಂದು ಮಾದರಿ ಮಾಡಿ? ನಾವು ಇಲ್ಲಿ ಬಳಸಿದ್ದು 10 ಎಕರೆ ಜಾಗ ಇದೆ. 11 ಎಕರೆ ಇದೆ. ಅದರಲ್ಲಿ ಸ್ವಲ್ಪ ಜಾಗ ರೋಡು ಇದರಲ್ಲಿ ಹೋದ್ರೆ 10 ಎಕರೆ ನಾವು ಇಂಟೆನ್ಸಿವ್ ಆಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೃಷಿಗಾಗಿ ಬಳಸಿದ್ದೀವಿ. ಇದು ನೀವು ಬಲಗಡೆ ನೋಡ್ತಕ್ಕಂಥ ಇರೋದು ಒಂದು ಮಾದರಿಯ ಜಲನಯನ ಘಟಕದ ಒಂದು ಪ್ರದರ್ಶನ ಮಾಡಿದ್ದಾರೆ. ಒಂದು ಹಳ್ಳಿ ಯಾವ ರೀತಿ ಇರಬೇಕು, ಹಳ್ಳಿಯ ಸುತ್ತಮುತ್ತ ಯಾವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು, ಆ ಒಂದು ವಾತಾವರಣ ನಿರ್ಮಾಣ ಮಾಡಿದರೆ ಆ ಜಗದ ಸಂಪತ್ತು, ಆ ಜಗದಲ್ಲಿ ಸಂಪತ್ ಭರಿತ ಯಾವ ರೀತಿ ಆಗ್ತದೆ, ರೈತನಾಗಲಿ ಆ ಜನರ ಗ್ರಾಮವಾಸಿಗಳಾಗಲಿ ಯಾವ ರೀತಿ ಖುಷಿಯಿಂದ ಇರ್ತಾರೆ ಅನ್ನೋ ಒಂದು ಮಾದರಿಯಲ್ಲಿ ತೋರಿಸಿದ್ದಾರೆ. ಈ ರೀತಿ ಊರು ಸಮೀಪ ಒಂದೆರಡು ಗುಡ್ಡಗಳು ತೋರಿಸಿದ್ದಾರೆ. ಆಮೇಲೆ ಚೆಕ್ ಡ್ಯಾಮ್ ಅಂತ ಹೇಳಿ ಈಗೆಲ್ಲ ನಡೀತಾ ಇದ್ದಾರೆ, ಬ್ಯಾರೆಕಮ್ ಡ್ಯಾಮ್ ಅಂತ ಹೇಳಿ ಅದು ಮಾಡಿದ್ದಾರೆ. ಆಮೇಲೆ ಮುಂದೆ ನಾಲೆ ಮಾಡಿದ್ದಾರೆ. ನೀರು ಹೋಗುವಾಗ ಸುತ್ತಮುತ್ತ ಎಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ. ಅಲ್ಲಿ ಗುಡ್ಡಗಳಿವೆ, ಅಲ್ಲಿ ಗುಡ್ಡದ ಇಳಿಜಾರಿನಲ್ಲಿ ಗ್ರಾಮ ಕೂಡ ವಾಸಿಸ್ತಾ ಇದ್ದಾರೆ, ಗ್ರಾಮದ ಜನರಿದ್ದಾರೆ. ಕೃಷಿ ಹೊಂಡ ಮಾಡಿದ್ದಾರೆ. ಕೃಷಿ ಹೊಂಡ ಬಹಳ ಅವಶ್ಯಕತೆ ಇದೆ. ಕೃಷಿ ಹೊಂಡ ಏನಿದೆ, ಹನಿ ಹನಿ ನೀರು. ನಾವು ನಮ್ಮ ಈ ಬೆಳೆ, ಈ ಒಂದು 10 ಎಕರೆ ಬೆಳೆಯಲ್ಲಿ ಈ ರೀತಿಯಾಗಿ ಹೂಗಳು, ಕಾಯಿಗಳು ನಲ್ಲನಲ್ಲಿಸಬೇಕಾದ್ರೆ ಕೃಷಿ ಹೊಂಡದ ಮಹತ್ವ, ಕೃಷಿ ಹೊಂಡದ ಒಂದು
ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಕೃಷಿ ಹೊಂಡದಿಂದ ನಾವು ಏನ್ ಕಲಿತೀವಿ ಅಂದ್ರೆ ಹನಿ ಹನಿಯಾಗಿ ನೀರನ್ನು ಉಪಯೋಗಿಸೋದನ್ನು ಮಾಡಿದೀವಿ. ಮತ್ತೆ ಡ್ರಿಪ್ಪಿನ ಹೊರತು ಯಾವ ಒಂದು ಹನಿ ನೀರನ್ನು ಹೊರಗೆ ಚೆಲ್ಲಿಲ್ಲ. ಮತ್ತೆ ನೀವು ಈಗ ಒಂದೊಂದು ವಿಭಾಗ ನೋಡ್ಕೊತ ಹೋದಾಗ ಎಲ್ಲಿನೂ ಕೂಡ ಒಂದು ಕಸ ಕಳೆ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಏನಂದ್ರೆ ನೀರು ಎಲ್ಲಿ ವ್ಯರ್ಥ ಆಗಿಲ್ಲ, ನೀರು ಹೊರಗೆ ಹೋಗಿಲ್ಲ. ಸೂಕ್ತವಾಗಿ ಬೆಳೆ ಹತ್ತಿರನೇ ನಾವು ಡ್ರಿಪ್ ಕೊಟ್ಟಿದ್ದೀವಿ, ಬೆಳೆಗೆ ಅಷ್ಟೇ ನೀರು ಬಿಡ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಬೆಳೆಗೆ ಸೂಕ್ತವಾದ ನೀರಂತ ಅವಶ್ಯಕತೆವಾದ ಅವಧಿಯಲ್ಲಿ ಮಾತ್ರ ನೀರು ಬಿಡ್ತಾ ಇದ್ದೀವಿ. ಈ ರೀತಿಯಾಗಿ ಬೆಳೆಗಳು ಕೂಡ ಚೆನ್ನಾಗಿ ಬೆಳೆದಿವೆ. ಅದಕ್ಕೆ ತಕ್ಕ ಬೇಕಾಗದಂತಹ ಒಂದು ಪೋಷಕಾಂಶಗಳುಳ್ಳ ಗೋಕೃಪಾಮೃತವನ್ನು ದ್ರವವನ್ನು ಕೊಟ್ಟಿದ್ದೇವೆ. ಅವರು 7 ದಿವಸಕ್ಕೆ 1 ಸಲ ಕೊಟ್ಟರು ಸಾಕಂದಿದ್ರು. ಹೆಚ್ಚಾಗಿ ಬೆಳೆಕ್ಕೆ ನಾವು ಒಂದಿಲ್ಲ 2 ಸಲ ಕೊಟ್ಟು ಬೆಳೆಗೆ ಹೆಚ್ಚು ಶಕ್ತಿಯುತ ಮಾಡಿದ್ದೀವಿ. ಈ ರೀತಿಯಾದ ಶಕ್ತಿಯುತವಾದ ಬೆಳೆ ಏನ್ ಮಾಡಿದೆ ಅಂದ್ರೆ ಯಾವುದೇ ಕ್ರಿಮಿಕೀಟ ಕೂಡ ಅದಕ್ಕೆ ಹತ್ತಿರ ಸುಳಿದು ಕೊಟ್ಟಿಲ್ಲ. ಮತ್ತು ಫಲ ಪುಷ್ಪಗಳು ಕೂಡ ಬಹಳಷ್ಟು ಒಂದು ಫಲವತ್ತಾಗಿ ಬಂದಿದ್ದೇವೆ. ಇನ್ನು ಸ್ವಲ್ಪ ನಾವು ಮುಂದಕ್ಕೆ ಬಂದಿವಂದ್ರೆ ಇಲ್ಲಿ ಕೃಷಿ ಹೊಂಡ ಇದೆ. ಇದು ಕೃಷಿ ಹೊಂಡ ಏನೂ ಅಲ್ಲ, ಇದು ಒಂದು ಬ್ಯಾಂಕ್ ಇದ್ದಂಗೆ. ನಾವು ಯಾವ ಬೇಕಾಗೂ ನೀರು ಬಳಸಬಹುದು. ನೀರನ್ನ ಸ್ಟೋರೇಜ್ ಮಾಡಿ ನೀರಿನ ಸ್ಟೋರೇಜ್ ಈಗ ಏನಾಗ್ತದೆ, ನಾವು ಬೋರ್ವೆಲ್ ಮೇಲೆ ಅಥವಾ ಯಾವುದೋ ಪೈಪಿನ ಮೇಲೆ ಇದ್ರ ಮೇಲೆ ನಿರ್ಭರ ಇದ್ದು ನೀವು ಅವಲಂಬನೆ ಇದ್ರೆ ಕರೆಂಟ್ ಹೋಯ್ತಂದ್ರೆ ನಾವು ಕೈ ಕೊಟ್ಟಂಗ. ಇಲ್ಲಿ ಏನಿದೆ ಡ್ರಿಪ್ ನಲ್ಲಿ ಏನಿದೆ, ಈ ಭೂಮಿ ಗುರುತ್ವಾಕರ್ಷಣೆ ಸ್ವಲ್ಪ ಎತ್ತರ ಇತ್ತಂದ್ರೆ ಡ್ರಿಪ್ ಲೆವೆಲ್ ನಲ್ಲಿ ತಾನೇ ಫ್ಲೋ ಆಗಿ ಹೋಗ್ತಾವ. ಕರೆಂಟಿನ ಅವಶ್ಯಕತೆ ಹೆಚ್ಚಿಗೆ ಬೀಳೋದಿಲ್ಲ. ಇದ್ರೆ ಮತ್ತೇನದ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತದೆ, ನೀರು ಹೆಚ್ಚಿನ ಒತ್ತಾಗಿ ಹೋಗ್ತಾವ. ಕಾರಣ ಕರೆಂಟ್ ಇದ್ದ ಕರೆಂಟ್ ನೀವು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಗುರುತ್ವಾಕರ್ಷಣೆ ಕೂಡ ನಾವು ನೀರು ಹೋಗೋ ವ್ಯವಸ್ಥೆ ಮಾಡಿದೀವಿ. ದೊಡ್ಡ ದೊಡ್ಡ ಪೈಪ್ ಲೈನ್ ಹಾಕಿದ್ವಿ, ಅದಕ್ಕೆ ಹೆಡ್ ಲೈನ್ ಅಂತ ಸಬ್ ಲೈನ್ ಏನದ ನಾವೆಲ್ಲ ಡ್ರಿಪ್ ಹಾಕಿದೀವಿ, ಅದ್ರಲ್ಲಿ ನೀರು ಬರ್ತಿರ್ತಾವ. ಟೋಟಲಿ ಅಂದ್ರೆ 11 ಎಕರೆ ಜಾಗಕ್ಕೆ ಇದಿಷ್ಟೇ. ಮೊದಲು ಇಲ್ಲಿ ನೋಡಿದ್ವಿ ನಾವು ಕೆಲವು ಕೊಳವೆ ಬಾವಿಗಳನ್ನ ಹಾಕಿ ನೋಡಿದ್ವಿ. 6-7 ಕಡೆ ಹಾಕಿದ್ರು ಅದು ಫಲ ಕೊಡ್ಲಿಲ್ಲ. ಆದ್ರೆ ನಾವೇನ್ ಮಾಡಿದ್ವಿ, ಬಿರ್ನಳ್ಳಿನಿಂದ ಪೈಪ್ ಲೈನ್ ಹಾಕಿ 5 ಕಿಲೋಮೀಟರ್ ಲೈನ್ ನಿಂದ ಇಲ್ಲಿ ತಂದು ಇಲ್ಲಿ ನೀರನ್ನು ಸಂಗ್ರಹ ಮಾಡಿದೀವಿ. ಇಲ್ಲಿ ಸಂಗ್ರಹ ಮಾಡುವಾಗ ನಮ್ಗೆ ಸ್ವಲ್ಪ ನೀರು ಹೆಚ್ಚಿ ಪೈಪ್ ಲೈನ್ ಬಂದಿದೆ. ಆದ್ರೆ ನಾವು ಉಪಯೋಗ ಮಾಡುವಾಗ ಮಾತ್ರ ಹನಿ ಹನಿಯಾಗಿ ಉಪಯೋಗ ಮಾಡಿದ್ವಿ. ಎಲ್ಲಿ ನೀರಿನ ಪೋಲ್ ಆಗಿಲ್ಲ. ಸರ್, ಇದು ಏನ್ ಸೈಜ್ ಒಳಗ ನೀವು ಹೊಂಡ ಹಾಕಿ? ಇದು 30 by 60 ಇದೆ. 30 by 60, 30 feet by 60 feet ಅಂದ್ರೆ ಒಂದು 1800 ಸ್ಕ್ವೇರ್ ಇದು ಕ್ಯೂಬಿಕ್ ಫೀಟ್ ಆಗ್ತದೆ. ಅಂದ್ರೆ ಸುಮಾರು 1.5 ಅಂದ್ರೆ 1500 ಕ್ಯೂಬಿಕ್ ಫೀಟ್ ಅಷ್ಟು ನೀರು ನಿಂದಿರ್ತಾವೆ ಇಲ್ಲಿ ಸ್ಟೋರೇಜ್ ಆಗ್ತದೆ. ಇದು ಒಂದು ದಿವಸ ಅಥವಾ ನೀವು ಎಲ್ಲೂ ನೀರು ಬಿಡ್ಲಿಲ್ಲ 1500 ಕ್ಯೂಬಿಕ್ ಫೀಟ್ ಏನದ ಒಂದು ಸರಕ್ಕೆ ಸರಿ ಹೋಗ್ತದೆ. ಪೂರ್ಣ ಒಂದ್ ಕಡೆಯಿಂದ ಒಂದ್ ಕಡೆ ಒಂದ್ ಸರಿ ಇಷ್ಟ 10 ಎಕರೆ. ಯಾಕಂದ್ರೆ ನೀರು ಒಂದು ಅರ್ಧ ಇಂಚು ಬೆಳೆದು ತೊಯ್ದ್ರು ಸಾಕು. ಅದು ನಮಗೇನಿದೆ, ಬೆಳೆಗೆ ಬೇಕಾದಲ್ಲಿ ಜಾಗದಲ್ಲಿ ಅಷ್ಟೇ ಕೊಡ್ತೇವೆ, ಉಳಿದ ಕಡೆ ಕೂಡ ಕೊಡಲ್ಲ. 2 ಫೀಟಿಗೆ ಒಂದು ನಾವು ಡ್ರಿಪ್ ಹಾಕಿದೇವೆ ಅಂದ್ರೆ 2 ಫೀಟಿಗೆ ಅಷ್ಟೇ ಹನಿ ಹನಿಯಾಗಿ ನೀರು ಬೀಳ್ತದೆ, ಉಳಿದ ಜಾಗದಲ್ಲಿ ನೀರು ಬರೋದಿಲ್ಲ. ಅದೇ ಒಂದೇ ಒಂದು ಒಳ್ಳೆ ಗುಣದಿಂದ ಎಲ್ಲಿ ನಮಗೆ ಕಸ ಕಾಣೋದಿಲ್ಲ. ಇಲ್ಲಾಂದ್ರೆ ಪೂರ್ಣ ಇಲ್ಲಿ ತನಕ ನಾವು ನೀರು ಹರಿಗಾವಲು ಬಿಟ್ಟಿದ್ದೇವೆ ಅಂದ್ರೆ ನಾವು ಪೂರ್ಣ ಬೆಳೆಕ್ಕಿಂತ ಕಳೆ ಹೆಚ್ಚಾಗ್ತದೆ. ಸರ್, ಈಗ ಆಮೇಲೆ ಇದು ಕೃಷಿ ಹೊಂಡ ಅದ. ಆಮೇಲೆ ರೈತರು ಇದು ಸಮಗ್ರ ಕೃಷಿದಲ್ಲಿ ಏನಿದೆ ಅಂದ್ರೆ ಕೃಷಿ ಹೊಂಡ ಇರಬೇಕು. ಕೃಷಿ ಹೊಂಡ ಆದ ನಂತರ ರೈತನ ಮನೆ ಇರಬೇಕು. ಮನೆ ಜೊತೆಗೆ ದನದ ಕೊಟ್ಟಿಗೆ ಇರಬೇಕು. ಕೊಟ್ಟಿಗೆ ಆದ ನಂತರ ಕುರಿ ಸಾಕೋದೊಂದು ಬೇಕು. ಕುರಿ ಸಾಕಣೆ ಕೂಡ ಇವತ್ತು ಕೂಡ ಸಮಗ್ರ ಕೃಷಿಯಲ್ಲಿ ಅಳವಡಿಸ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಅದು ಕೂಡ ಒಂದು ಭಾಗವಾಗಿದೆ. ಇದು ರೈತನ ಮನೆ. ಇದು ಏನದ, ಅವ್ರು ಏನಾದ್ರು ಸಾಮಾನು ಸರಂಜಾಮು ಇಡೋದಕ್ಕೆ ಮಳೆ ಬಿಸಿಲು ಗಾಳಿಯಲ್ಲಿ ತಡೆಯಲಿಕ್ಕೆ